ರಾಜ್ಯದಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ಗಳು ಡಿಕ್ಕಿ ಹೊಡೆದಿದ್ದು 3 ಸಾವನ್ನಪ್ಪಿದ್ದಾರೆ. ಹಾಗೆ 75ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ರಾಜ್ಯದಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗಳು ಡಿಕ್ಕಿ ಹೊಡೆದಿದೆ. 3 ಸಾವನ್ನಪ್ಪಿದ್ದಾರೆ. 75ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಬಳಿ ಒಂದು ಘಟನೆ ಸಂಭವಿಸಿದೆ. ಗಾಯಾಳುಗಳಿಗೆ ಮಳವಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗಳು ಡಿಕ್ಕಿ ಹೊಡೆದಿರುವಂತದ್ದು. ಇದರಿಂದಾಗಿ 3 ಮೃತಪಟ್ಟರೆ 75ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ. ಇದು ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಬಳಿ ಘಟನೆ ಸಂಭವಿಸಿರುವಂತದ್ದು. ಆ ಗಾಯಾಳುಗಳಿಗೆ ಮಳವಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮೊದಲು 2 ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತಕ್ಕೀಡಾಗಿ ನಿಂತಿದ್ದಂತಹ ಬಸ್ಗೆ ಮತ್ತೊಂದು ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. 75ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವಂತದ್ದು. ಬಸ್ನ ಟೈರ್ ಬ್ಲಾಸ್ಟ್ ಆಗಿದ್ದು ದುರಂತಕ್ಕೆ ಕಾರಣ ಎಂದು ಮಾಹಿತಿ ತಿಳಿದು ಬರ್ತಾ ಇದೆ. 2 ಕೆಎಸ್ಆರ್ಟಿಸಿ ಬಸ್ ಹಾಗೂ ಬಿಎಂಟಿಸಿ ಬಸ್ ನಡುವೆ ಇಂದು ಡಿಕ್ಕಿ ಸಂಭವಿಸಿರುವಂತದ್ದು. 3 ಸಾವನ್ನಪ್ಪಿದ್ದು 10 ಜನರ ಒಂದು ಸ್ಥಿತಿ ಗಂಭೀರವಾಗಿದೆ. ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಬಳಿ ಘಟನೆ ಸಂಭವಿಸಿರುವಂತದ್ದು. ಗಾಯಾಳುಗಳನ್ನ ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಪಘಾತ ಸ್ಥಳಕ್ಕೆ ಮಳವಳ್ಳಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ. ಹಾಗೆ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದ್ರೆ ಗಾಯಾಳುಗಳ ಆಕ್ರಂದನ ಮಾತ್ರ ಮುಗಿಲು ಮುಟ್ತಾ ಇತ್ತು. ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರಬಹುದು. ಮೊದಲು 2 ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತಕ್ಕೀಡಾಗಿ ನಿಂತಿದ್ದಂತಹ ಬಸ್ಗೆ ಮತ್ತೊಂದು ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಅಂದ್ರೆ 75ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಇದಕ್ಕೆ ಬಸ್ನ ಒಂದು ಟೈರ್ ಬ್ಲಾಸ್ಟ್ ಆಗಿದ್ದು ಅದೇ ದುರಂತಕ್ಕೆ ಕಾರಣ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಗಾಯಾಳುಗಳ ಆಕ್ರಂದನ ಮಾತ್ರ ಮುಗಿಲು ಮುಟ್ತಾ ಇತ್ತು. ಈ ವೇಳೆ ಸಾರ್ವಜನಿಕರು ಬಂದು ಗಾಯಾಳುಗಳ ಒಂದು ಸಹಾಯಕ್ಕೆ ಧಾವಿಸಿದ್ದಾರೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ, ಬಸ್ಸಿನ ಒಂದು ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ. ಅಂದ್ರೆ 2 ಕೆಎಸ್ಆರ್ಟಿಸಿ ಬಸ್ ಹಾಗೂ ಬಿಎಂಟಿಸಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿರುವಂತದ್ದು. 3 ಮೃತಪಟ್ಟಿದ್ದಾರೆ. ಹಾಗೆ ಉಳಿದವರು 75ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುವಂತದ್ದು. ಅದರಲ್ಲೂ ಕೂಡ 10 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಈ ಘಟನೆ ಸಂಭವಿಸಿರುವಂತದ್ದು ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿಯಲ್ಲಿ. ಸ್ಥಳಕ್ಕೆ ಅಲ್ಲಿದ್ದಂತಹ ಸಾರ್ವಜನಿಕರು ಬಂದಿದ್ದಾರೆ, ಸಹಾಯಕ್ಕಾಗಿ ಬಂದಿದ್ದಾರೆ. ಸಾರ್ವಜನಿಕರು ಬಂದು ಗಾಯಾಳುಗಳನ್ನ ಒಂದು ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಗಾಯಾಳುಗಳನ್ನ ಅಲ್ಲಿ ಬಂದಂತಹ ಸಾರ್ವಜನಿಕರು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಸಹಾಯವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರಬಹುದು. 10 ಜನರಿಗೆ ಗಂಭೀರ ಗಾಯಗಳಾಗಿದೆ. ಟೋಟಲ್ ಆಗಿ 75ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುವಂತದ್ದು. 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಾಗೆ ಗಾಯಾಳುಗಳ ಒಂದು ಆಕ್ರಂದನ ಮುಗಿಲು ಮುಟ್ತಾ ಇತ್ತು. ನೋಡ್ತಾ ಇರಬಹುದು ಈಗ ದೃಶ್ಯಗಳಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಗಾಯಾಳುಗಳ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇರಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ 2 ಕೆಎಸ್ಆರ್ಟಿಸಿ ಬಸ್ ಹಾಗೆ ಒಂದು ಬಿಎಂಟಿಸಿ ಬಸ್ ನಡುವೆ ಈ ರೀತಿಯಾಗಿರುವಂತಹ ಒಂದು ಡಿಕ್ಕಿ ಸಂಭವಿಸಿರುವಂತದ್ದು. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈ ಬಸ್ಗಳಲ್ಲಿದ್ರು. ಇದರಿಂದಾಗಿ 75ಕ್ಕೂ ಹೆಚ್ಚು ಜನರಿಗೆ ಒಂದು ಗಂಭೀರ ಗಾಯಗಳಾಗಿರುವಂತದ್ದು. 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಾಗೆ ಅಲ್ಲಿರುವಂತಹ ಸಾರ್ವಜನಿಕರು ಆ ಗಾಯಾಳುಗಳನ್ನ ಒಂದು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಅಂತ ಸಹಾಯಕ್ಕೆ ಅಲ್ಲಿಗೆ ಧಾವಿಸಿದ್ರು. ಆದ್ರಿಂದ ಅಲ್ಲಿ ಗಾಯಾಳುಗಳನ್ನ ಈಗ ಕೊಂಡೋಗ್ತಾ ಇರುವಂತದ್ದನ್ನ ನೋಡ್ತಾ ಇರಬಹುದು. ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೋಸ್ಕರ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇದು ಮಳವಳ್ಳಿಯಲ್ಲಿ ನಡೆದಿರುವಂತಹ ಘಟನೆಯಾಗಿದೆ.
ನೋಡ್ತಾ ಇರ್ಬೋದು ಗಾಯಾಳುಗಳ ಒಂದು ಆಕ್ರಂದನ ಮುಗಿಲು ಮುಟ್ತಾ ಇದೆ. BMTC ಮುಂದೆ ಬರ್ತಾ ಇದ್ರು, ಮಳೆಗಾಲ ಬರ್ತಾ ಇದ್ರು. ಆ ಕಡೆ KSRTC ಬಂದದ್ದು ಡೈರೆಕ್ಟಾಗಿ ಪಂಚಾಯತ್ ಇಲ್ಲ ಏನಂತ ಗೊತ್ತಿಲ್ಲ, ಅಡ್ಡಾಟ ಬಂದ್ಬಿಡ್ತು ಬಸ್. ಇವೆರಡು ಡೈರೆಕ್ಟಾಗಿ ಹೋಗಿ ಎರಡು ಮಾಡ್ಕೊಂಡು ಸಿಕ್ಕಾಪಟ್ಟೆ ಅದು ಟೈರ್ ಬ್ಲಾಸ್ಟ್ ಆಗೋದಕ್ಕೆ ಟೈರ್ ಬ್ಲಾಸ್ಟ್ ಆಗಿದೆ ಸರ್. ಒಂದು ಟೈರ್ ಬ್ಲಾಸ್ಟ್ ಆಗಿದೆ, ಇಲ್ಲ ಬ್ರೇಕ್ ಆಗಿದೆ, ಅದು ನಮ್ಗೆ ಇದು ಕನ್ಫರ್ಮ್ ಗೊತ್ತಿಲ್ಲ. ಡೈರೆಕ್ಟ್ ಬಂದ್ಬಿಟ್ಟು ಅಡ್ಡ ನಿಮ್ಮ ಗಾಡಿ ಹೊಡಿತು, ನಮ್ಮ ಗಾಡಿ ಅದು ಆ ಕಡೆಯಿಂದ ಮಳೆ ಬರ್ತಾ ಇತ್ತು ಅದೇನಾಗಿದೆ ಟೈರು ಬ್ರೆಸ್ಟ್ ಆಗ್ಬಿಟ್ಟೈತಲ್ಲ, ಅದು ನೀರು ಕೊಡ್ತಲ್ಲ, ಅದು ಮುಂದೆ ಹೋಗ್ತಿತ್ತು ಈ ಕಡೆಯಿಂದ, ಅದು ಹೋಗಿ ಬುದ್ಬಿಟ್ಟೈತೆ. ಆದ್ರಿಂದ ಇನ್ನೊಂದು ಬಸ್ ಐತಿ, ಅದು ಕಡೆಗೆ ಹೋಗಿ ಬುದ್ಬಿಟ್ಟೈತೆ. ಮಳವಳ್ಳಿ ಮುಂದೆ ಯಾವ ಗೊತ್ತಿಲ್ಲ, ಬಾತ್ನಳ್ಳಿ BMTC ಮುಂದೆ ಬರ್ತಾ ಇದ್ರು, ಮಳೆಗಾಲ ಬರ್ತಾ ಇದ್ರು. ಆ ಕಡೆ KSRTC ಬಂದದ್ದು ಡೈರೆಕ್ಟಾಗಿ ಪಂಚಾಯತ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಮಳವಳ್ಳಿ ಪ್ರತಿನಿಧಿ ಲೋಕೇಶ್ ಅವರು ಲೈನ್ ಅಲ್ಲಿ ಇದ್ದಾರೆ. ಲೋಕೇಶ್ ಅವರೇ, ಈ ಒಂದು ಭೀಕರ ಅಪಘಾತ ಹೇಗ್ ಸಂಭವಿಸಿತು, ಏನ್ ಕಾರಣ ಇದಕ್ಕೆ? ರೂಪಲತಾ, ಮಳವಳ್ಳಿ ಪಟ್ಟಣದ ಮಳವಳ್ಳಿ ತಾಲೂಕಿನ ಬಾತ್ನಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅಂತಾನೆ ಹೇಳಬಹುದು. ಇನ್ನು ಮಳವಳ್ಳಿ ತಾಲೂಕಿನ ಮಳವಳ್ಳಿ ಕಡೆಗೆ ಬಾತ್ನಳ್ಳಿಯಿಂದ ಕೊಳ್ಳೇಗಾಲದಿಂದ ಮಳವಳ್ಳಿ ಕಡೆಗೆ ಬರುತ್ತಿದ್ದ KSRTC ಬಸ್ ಟೈರ್ ಬ್ಲಾಸ್ಟ್ ಆಗಿ ಈ ಘಟನೆ ಸಂಭವಿಸಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಈಗ ಈ ಮಳವಳ್ಳಿ ಕಡೆಗೆ ಬರುತ್ತಿದ್ದ KSRTC ಬಸ್ ಒಂದು ದಿಢೀರ್ ಬ್ಲಾಸ್ಟ್ ಆದಾಗ ಅದೇ ವೇಳೆಯಲ್ಲಿ ಮಳವಳ್ಳಿ ಕಡೆಯಿಂದ ಕೊಳ್ಳೇಗಾಲಕ್ಕೆ ಹೋಗ್ತಿದ್ದ ಎರಡು BMTC ಅಡ್ಡಲಾಗಿ ಬಂದ ಹಿನ್ನೆಲೆಯಲ್ಲಿ ಅದು ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಇಬ್ಬರು ಮಹಿಳೆಯರು ಹಾಗೂ ಓರ್ವ ಪುರುಷ ಸಾವನ್ನಪ್ಪಿದ್ದಾನೆ. ಅದರಲ್ಲೇ 73 ಮಂದಿಗೆ ಗಂಭೀರ ಗಾಯಗೊಂಡಿದ್ದು, ಅದರಲ್ಲಿ 37 ಮಂದಿ ಮಂಡ್ಯ ಜಿಲ್ಲಾ ವಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಅಲ್ಲಿನ ಲಭ್ಯತೆಗಳನ್ನ ಆಧರಿಸಿ ಮಾಹಿತಿಗಳನ್ನ ಇನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಮೂವರು ಸಾವನ್ನಪ್ಪಿರುವ ಬಗ್ಗೆ ನಿಖರವಾಗಿ ಅವರ ಮಾಹಿತಿ ಲಭ್ಯವಾಗಿಲ್ಲ. ಪೊಲೀಸರು ಅದರ ಬಗ್ಗೆ ವಿವರಗಳನ್ನ ಕಲೆ ಹಾಕ್ತಾ ಇದೆ ಅಂತಾನೆ ಹೇಳಬಹುದು ರೂಪಲತಾ. ಹಾಗೆ ಅದರಲ್ಲಿ ಪ್ರಯಾಣಿಕರಿಗೆ ಗಾಯಗಳಾಗಿರುವಂತದ್ದು ಅಥವಾ ಹಾಗೆ ಅಲ್ಲಿಂದ ಸಿಬ್ಬಂದಿಗಳಿಗೂ ಕೂಡ ಗಾಯಗಳಾಗಿದ್ಯಾ, ಹೇಗೆ? ರೂಪಲತಾ, KSRTC ಡ್ರೈವರ್ಗೆ ಸಾಕಷ್ಟು ಪೆಟ್ಟು ಬಿದ್ದಿದ್ದು ಅವರು ಸಹ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇದಲ್ಲದೆ ಇಲ್ಲಿ BMTC ಬಸ್ನಲ್ಲಿದ್ದ ಎರಡು BMTC ಇದ್ದವರಿಗೆ ಮೂಳೆಗಳು ಸಾಕಷ್ಟು ನೋವುಗಳಾಗಿದೆ, ಗಾಯಗಳಾಗಿದೆ. ಮಳವಳ್ಳಿ ಆಸ್ಪತ್ರೆಯಲ್ಲೂ ಸಹ ಚಿಕಿತ್ಸೆ ಪಡೆಯುತ್ತಿದೆ. ಹೆಚ್ಚಿನ ಚಿಕಿತ್ಸೆಗೆ ಕೆಲವು ಮೈಸೂರಿನ ಆಸ್ಪತ್ರೆಗೂ ಸಹ ದಾಖಲಾಗಿದೆ ಅಂತಾನೆ ಮಾಹಿತಿ ಲಭ್ಯವಾಗ್ತಿದೆ ರೂಪಲತಾ. ಹಾಗೆ ಅಲ್ಲಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಯಾರೆಲ್ಲ ಬಂದಿದ್ದಾರಾ? ಯಾರಾದ್ರೂ ಪೊಲೀಸರು ಎಲ್ಲ ಬಂದಿದ್ದಾರಾ, ಹೆಂಗೆ? ರೂಪಲತಾ, ಮಳವಳ್ಳಿಯ ಆ ಭಾಗದ ಅಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಸಹ ಸ್ಥಳದಲ್ಲೇ ಮೊಕ ಮೂಡಿ ಗಾಯಗಳನ್ನ ಆಸ್ಪತ್ರೆಗೆ ಸಾಗಿಸಕ್ಕೆ ಮುಂದಾಗಿದ್ರು. ಇದಲ್ಲದೆ ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಸ್ವಯಂ ಪ್ರೇರಿತವಾಗಿ ರೋಗಿಗಳಿಗೆ ಆಸ್ಪತ್ರೆಗೆ ಸೇರಿಸಲು ನೆರವಾದರು ರೂಪಲತಾ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಘನಘೋರವಾಗಿರುವಂತಹ ಅಪಘಾತ ಸಂಭವಿಸಿದೆ. ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಾಗೆ 73ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಪಘಾತ ಸ್ಥಳಕ್ಕೆ ಮಳವಳ್ಳಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಹಾಗೆ ಅಲ್ಲಿ ಸಾರ್ವಜನಿಕರಿದ್ದವರು ಗಾಯಾಳುಗಳ ಒಂದು ಸಹಾಯಕ್ಕೆ ಧಾವಿಸಿ ಅವರನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ದಾರೆ.